ವೇದವಾಕ್ಯವನ್ನೆಲ್ಲ ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಬೇರಾಮತಿ ಗೆಳಿಸಿರುವ ಸಾಧು ನಿಜಗಳಿಗೆ ಮಣಿಯುವೆನೋ, ಸಾಧು ನಿಜಗಳಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮರಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧದಿ ಸುತ್ತರನ್ನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ತೂಗುತ್ತಲಿರುವವೇ ಶಾಸ್ತ್ರವೆಂಬುವ ಮಣಿಗಳು. ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे, सिद्धारूढमहं भजे. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ತಮ್ಮ ಷಟ್ ಶಾಸ್ತ್ರಗಳಲ್ಲಿ ಒಂದಾದ ಅನುಭವ ಸಾರ ಎನ್ನುವ ಗ್ರಂಥದ ಆಧಾರವಾಗಿಟ್ಟುಕೊಂಡು ಇಂದಿನಿಂದ ಪ್ರಾರಂಭಗೊಂಡು ಈ ಒಂದು ನಿಜಗುಣ ಶಿವಯೋಗಿಗಳು ತಮ್ಮ ಸ್ವರಚಿತವಾದ ಸಾಹಿತ್ಯ ಸಂಗೀತ ಸಂಧಿ ಸಮಾಸಗಳಿಂದ ಕೇಳುವರ ಕರ್ಣದಲ್ಲಿ ಅಮೃತವೇ ಸುರಿಯುವಂತೆ ಪದ್ಯ ರೂಪದಲ್ಲಿ ರಚಿಸಿದ ಕೈವಲ್ಯ ಪದ್ಧತಿ ಎನ್ನುವ ಗ್ರಂಥ, ಅದರ ನಂತರ ಬೃಹದಾರಣ್ಯಕ ಉಪನಿಷತ್ತಿನ ಆಧಾರಿತವಾದ ಮೈತ್ರಾದೇವಿ ಯಜ್ಞವಲ್ಕ ಮಹರ್ಷಿಗಳ
ಸಂವಾದದ ಒಂದು ಕಾಂಡವೇ ಪರಮಾನುಭವ ಬೋಧೆ ಎಂದು ಕನ್ನಡದಲ್ಲಿ ರಚಿಸಿ ಈ ಅನುಭವ ಸಾರ ಅನ್ನುವಂಥ ಮನನಪರ ಗ್ರಂಥವನ್ನು ನಿಜಗುಣ ಯೋಗಿಗಳು ಹಲವು ಶ್ರುತಿಗಳ, ಹಲವು ಮತವಾದಗಳ, ನ್ಯಾಯವಾದಿಗಳ, ಸಿದ್ಧಾಂತಿಗಳ, ವೇದಾಂತಿಗಳ ಅವರವರ ಅನುಭವಕ್ಕೆ ಬಂದಂತೆ ಅವರ ಸ್ವರೂಪವನ್ನು ಅರಿತುಕೊಂಡು ಅದನ್ನೇ ಜಗತ್ತಿನಲ್ಲಿ ಬಿತ್ತಿ ಬೆಳೆಸಿದವರು ಕೂಡ ಅನಂತ ಮತವಾದಿಗಳು ಉಂಟು. ಅಂಥ ಮತವಾದಿಗಳ ಅನುಭವವನ್ನು ಕೇಳಿದಂಥ ಶ್ರೋತೃಗಳಿಗೆ ಸಂಶಯ ಬಂದಂಥ ಸಂದರ್ಭದಲ್ಲಿ ಅಲ್ಲಿಯೇ ಸಂಶಯಕ್ಕೆ ಅಲ್ಲಿಯೇ ಉತ್ತರವನ್ನು ಶಂಕೆ ಮತ್ತು ಸಮಾಧಾನ ಅಂತ ಇದು ಒಂದು ಪ್ರಕಾರ ನ್ಯಾಯಶಾಸ್ತ್ರ ಇದ್ದಂಗೆ. ಶಂಕೆ ಅಂದರೆ ಸಂಶಯ, ಸಮಾಧಾನ ಅಂದರೆ ಅದಕ್ಕೆ ಉತ್ತರ. ಹೀಗೆ ಈ ಗ್ರಂಥ ಒಟ್ಟು 6 ಸಂಧಿಯಿಂದ ಕೂಡಿಕೊಂಡಿದ್ದು, ಈ ಒಂದು ಪ್ರತಿಯೊಂದು ಸಂಧಿಯಲ್ಲಿ ಶಂಕಾ ಸಮಾಧಾನಕ್ಕಾಗಿ ಅನಂತ ಪ್ರಮೇಯಗಳನ್ನು ಆಧಾರವಿಟ್ಟುಕೊಂಡು ಅವರ ಕೇಳುವವರ ಮನಸ್ಸಿಗೆ ಅದು ಅನುಭವಕ್ಕೆ ಬರುವಂತೆ ತಮ್ಮ ಅನುಭವವನ್ನು ಇಲ್ಲಿ ಗ್ರಂಥದಲ್ಲಿ ತಿಳಿಸುವರಾಗಿದ್ದು, ಮೊಟ್ಟ ಮೊದಲು ನಿಜಗುಣ ಯೋಗಿಗಳು ಗ್ರಂಥ ಪ್ರಾರಂಭದಕ್ಕಿಂತ ಮುಂಚಿತವಾಗಿ ಪ್ರಥಮದಲ್ಲಿ ತಮ್ಮ ಗುರುಗಳಾದ ಶ್ರೀ ಶಂಭುಲಿಂಗಾಯ ನಮಃ ತಮ್ಮ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ವಂದಿಸಿ ಸ್ಮರಿಸಿ ಅವರನ್ನು ನೆನೆಸಿ ಈ ಗ್ರಂಥಕ್ಕೆ ಏನು ಹೆಸರನ್ನು ಇಡಬೇಕು ಅನ್ನುವಂಥ ವಿಚಾರದಿಂದ ಬಲ್ಲಂಥ ಜ್ಞಾನಿ ನಿಜಗುಣ ಯೋಗಿಗಳು ಇದಕ್ಕೆ ಶ್ರೇಷ್ಠವಾಗಿ ಎಲ್ಲರಿಗೂ ಅರ್ಥವಾಗುವಂಥ ಅನುಭವ ಸಾರ ಅಂತ ಈ ಗ್ರಂಥಕ್ಕೆ ನಾಮಾಂಕಿತವನ್ನಿಟ್ಟು ಈ ಹಲವು ಶ್ರುತಿಗಳ, ಸ್ಮೃತಿಗಳ, ಹಲವು ಮತವಾದಿಗಳ ಅನುಭವವನ್ನು ಕ್ರೋಢೀಕರಿಸಿ ಅವರು ಯಾವಾಗಲೂ ತಿರಸ್ಕಾರ ಮಾಡಿಲ್ಲ. ನಿಜಗುಣರು ಅವರ ಜ್ಞಾನ ಎಷ್ಟರ ಮಟ್ಟಿಗಿತ್ತು ಅಂದರೆ ಯಾವುದೇ ಷಣ್ಮತದ ಮತವನ್ನು ತಿರಸ್ಕಾರ ಮಾಡಿಲ್ಲ. ಅವರೆಲ್ಲ ಅನುಭವವನ್ನು ಪುರಸ್ಕಾರ ಮಾಡಿ ನಂತರ ತಮ್ಮದೇ ಅನುಭವವನ್ನು ಮುಂದಿಟ್ಟು ಅದನ್ನು ಸಮರ್ಥನೆಯನ್ನು ಮಾಡಿ ಪರಿಪೂರ್ಣಗೊಳಿಸಿದಂಥ ಮಹಾನ್ ವ್ಯಕ್ತಿಗಳೇ ಶ್ರೀಮನ್ ನಿಜಗುಣ ಯೋಗಿಗಳು. ಅಂಥ ಮಹಾತ್ಮರು ನಮ್ಮಂಥವರ ದುಃಖವನ್ನು ಕಳೆದಕ್ಕೋಸ್ಕರವಾಗಿ ಕನ್ನಡದಲ್ಲಿ ಈ ಗ್ರಂಥವನ್ನು ರಚಿಸಿ ನಮಗೆ ಆಧಾರವಾಗಿಟ್ಟುಕೊಂಡು ವಿಚಾರವನ್ನು ಮಾಡೋದಕ್ಕೋಸ್ಕರವಾಗಿ ಮಹಾ ಉಪಕಾರವನ್ನು ಮಾಡಿದಂಥ ಅಂಥ ಮಹಾತ್ಮರ ಶ್ರೀ ಚರಣಗಳಿಗೂ ಪಾದ ಪದ್ಮಗಳಿಗೂ ನಾವು ನೀವೆಲ್ಲರೂ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಈ ಅನುಭವ ಸಾರದ ಮೊಟ್ಟ ಮೊದಲೇ ಅವರು ಮಾತು ಹೇಳ್ಯಾರವರು ಅನುಭವ ಮತ್ತು ಸಾರ. ಸಾರ ಅಂದರೆ ರಸ, ಅನುಭವ ಅಂದರೆ ಅದು ಕಚ್ಚಾ ವಸ್ತು. ಕಾರಣ ಅರ್ಥ ಇಷ್ಟೇ ಮಾಡೋದು, ಕಬ್ಬು ಇದೆ, ಕಬ್ಬಿನಲ್ಲಿ ಹಾಲು ಇದೆ. ಕಬ್ಬು ಅನುಭವ, ಅದು ಇದು ಕಬ್ಬು ಅಂತ.
ಆದರೆ ಅದರ ಒಳಗಿರ್ತಕ್ಕಂಥ ಹಾಲೇನದ ಅದು ರಸ. ಕಬ್ಬಿನಲ್ಲೇ ರಸ ಅದ ಇಲ್ಲಂತಲ್ಲ. ಕಬ್ಬನ್ನ ತಿರಸ್ಕಾರ ಮಾಡ್ತೀವಿ, ಹಾಲನ್ನು ಕುಡಿತೀವಿ. ಅಂದರೆ ಅನುಭವದಲ್ಲಿ ಏನು ಬೇಕಾಗ್ಯದ ಅದರ ಸಾರ ಬೇಕಾಗ್ಯದ, ಅದರ ತಾತ್ಪರ್ಯ ಬೇಕಾಗ್ಯದ. ಹಾಗಾಗಿ ಕಬ್ಬು ಬಿಟ್ಟು ಹಾಲಿಲ್ಲ, ಹಾಲು ಬಿಟ್ಟು ಕಬ್ಬಿಲ್ಲ. ಕಬ್ಬು ಅನುಭವ ಆಯ್ತು ವಿನ ಅದರ ಸಾರ ಏನದ ಇದಕ್ಕೆ ಕಬ್ಬು ಅಂತಾರಂತ ದೃಢ ಆಯ್ತು ನೋಡ್ರಿ. ದೃಢ ಆಯ್ತಿಲ್ಲ. ಅದೇ ರೀತಿ ಯಾವುದೇ ಒಂದು ವಸ್ತುವನ್ನು ತಗೊಳ್ರಿ, ಕ್ಷೀರ ಅಂತ ಅದ, ಹಾಲಂತ ಅದ. ಬೆಳ್ಳಗಿದ್ದೆಲ್ಲ ಹಾಲಾಗ್ಲಿಕ್ಕೆ ಬರೋದಿಲ್ಲ. ಬೆಳ್ಳಗಿದ್ದು ಹಾಲಲ್ಲ, ಅದರ ಒಳಗೆ ಏನದ ಮಧುರ ಅದ ನೋಡು, ಮಧುರತ್ವ. ಆ ಸಿಹಿ ಏನದ ಆ ಹಾಲಿನಲ್ಲಿ ಅದು ಸಿಹಿ ಇತ್ತು ಅಂದ್ರೆ ಇದಕ್ಕೆ ಹಾಲಂತಾರೆ. ಬೆಳ್ಳಗಿತ್ತು ಅದು ಸಿಹಿ ಇದ್ದಿಲ್ಲ ಅಂದ್ರೆ ಅದು ಹಾಲಲ್ಲ ಅಂತ ಅರ್ಥ. ನಮಗೆ ಗೊತ್ತಾಗ್ತದೆ. ಕಲ್ಲು ಸಕ್ಕರೆ ಇದೆ, ಸಕ್ಕರೆಯಲ್ಲಿ ಏನದ ಸಿಹಿ ಅದ. ಸಕ್ಕರೆ ಅಂತ ಅನುಭವಕ್ಕೆ ಬಂತು ನಮಗೆ. ಆದರೆ ನೋಡಿದೆ ಸಕ್ಕರೆ ಕಣ್ಣಂಗೆ ಕಾಣ್ತದೆ, ಇನ್ನೊಂದು ಕಲ್ಲು ಇರ್ತದೆ ಬೇರೆ. ಆದರೆ ತಿಂದರೆ ಅದ್ರಾಗ ಸಿಹಿ ಅದೇನು ಇಲ್ಲ. ಆದರೆ ಇಲ್ಲಿ ಏನು ಅನುಭವಕ್ಕೆ ಬರೋದು ಅಂದರೆ ಕಲ್ಲು ಸಕ್ಕರೆಯ ಒಳಗಿನ ಸಿಹಿ. ಹಾಗಾಗಿ ಈ ಎಲ್ಲ ವಿಚಾರವನ್ನು ಮುಂದಿಟ್ಟುಕೊಂಡು ಮಹಾತ್ಮರು ತತ್ವಮಸ್ಯಾದಿ ಮಹಾವಾಕ್ಯದವರೆಗೂ ಇದೇ ವಿಚಾರವನ್ನು ಆಧಾರವಿಟ್ಟುಕೊಂಡು ಈ ಅನುಭವ ಸಾರ ಹೇಗಿದೆ ಅಂದರೆ, ಇದು ಸಾರವನ್ನು ಸ್ವೀಕಾರ ಮಾಡೋದು. ಒಟ್ಟು ಇದರಲ್ಲಿರ್ತಕ್ಕಂಥ ಸಾರ ಏನದ, ಹಾಲು ಕುಡ್ದಂಗೆ, ಕಬ್ಬಿನ ಹಾಲು ಕುಡ್ದಂಗೆ, ತೆಂಗಿನೊಳಗೆ ಹಾಲು ಕುಡ್ದಂಗೆ, ಕಾಯಿ ಬಿಸಾಕಿದಂಗೆ, ಈ ರೀತಿಯಾಗಿ ತಮ್ಮ ಶಂಕಾ ಸಮಾಧಾನಗಳನ್ನು ಇಟ್ಟುಕೊಂಡು ಮುಮುಕ್ಷುಗಳಿಗೆ ಮಹಾ ಉಪಕಾರವನ್ನು ಮಾಡಿ ಈ ಅನುಭವದ ಸಾರಾರ್ಥವನ್ನು ಅನುಭವಕ್ಕೆ ಬರಲೆಂದು ಸ್ವಾನುಭವದಿಂದೇ ಬರೆದಿರ್ಪೆ. ಸಜ್ಜನರು ಮನಮುಟ್ಟಿ ನೋಡಿ ತಿಳಿಯುವುದು ಅಂತ ಗ್ರಂಥ ಪೂರ್ವದಲ್ಲೇ ಅವರು ಈ ಮಾತನ್ನು ಹೇಳ್ತಾರೆ. ಅನುಭವದ ಸಾರ ಇದು ಯಾವುದು? ಅನುಭವದ ಸಾರ. ಅಲ್ಲಿ ಹೇಗೆ ಹಾಲಿನಲ್ಲಿ ಮಧುರತ್ವ ಇದೆಯೋ ಅದು ರಸ ಆದಾಗ ಸ್ವೀಕಾರ ಮಾಡಕ್ಕೆ ಬಾಲಕನಿಂದ ವೃದ್ಧನವರೆಗೂ ಸಾಧ್ಯ. ಕಬ್ಬು ಒಂದು ಕಾಲದ ಯೌವನ ಪುರುಷನಿಗೆ ಮಾತ್ರ ಸಾಧ್ಯ ಆದ. ಕಬ್ಬು ಕಡಿದು ಹಾಲನ್ನು ತೆಗಿಲಿಕ್ಕೆ. ಅದು ಸಾಮಾನ್ಯ ಹುಡುಗ ಕಬ್ಬನ್ನ ಕಡಿದು ಹಾಲನ್ನು ಅದರ ಹಾಲು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದು ಬಹಳ ಕಠಿಣ ಅದ, ಬಹಳ ಬಿರುಸಾದ. ಅದಕ್ಕೆ ಅದೇ ಕಬ್ಬನ್ನ ಯಂತ್ರದಿಂದ ಹಾಲು ಹೊರಗೆ ತೆಗೆದಾಗ ಚಿಕ್ಕ ಬಾಲಕನಿಂದ ವೃದ್ಧನಿವರು ಕೂಡ ಅದರ ಸಾರ ಏನದ ರುಚಿ ಆಗ್ತದ, ಆನಂದ ಕೊಡ್ತದ, ಅವನಿಗೆ ಅನುಭವಕ್ಕೆ ಬರ್ತದೆ. ಹಾಗಾಗಿ ಈ ಅನುಭವ ಸಾರ ಹೇಗಿದೆ ಅಂದರೆ ಬಹಳ ಬಿರುಸಾದ, ಕಬ್ಬಿದ್ದಂಗಾದ, ಕಲ್ಲು ಸಕ್ಕರಿದ್ದಂಗಾದ. ಆ ವೃದ್ಧರಿಗೆ ಸಾಧ್ಯ ಇಲ್ಲ, ಬಾಲಕನಿಗೆ ಸಾಧ್ಯ ಇಲ್ಲ. ಎಲ್ಲೊಬ್ಬ ಯೌವನ ಪುರುಷನಿಗೆ ಮಾತ್ರ ಇದು ಕಲ್ಲು ಸಕ್ಕರೆ ಕಡಿದು ಅದರ ಸಿಹಿಯನ್ನು ರಸವನ್ನು ಸ್ವಾದ ಮಾಡಲಿಕ್ಕೆ ಅನುಭವಕ್ಕೆ ಬರ್ತದೆ. ಅದೇ ರೀತಿ ಈ ಗ್ರಂಥ ಕೂಡ ಅಷ್ಟು ಕಠಿಣವಾಗಿದ್ದರೂ ಕೂಡ
ಯಾವ ಕಲ್ಲು ಸಕ್ಕರೆಯನ್ನು ಮೃದು ಮಾಡಿ ಅದರ ಸಿಹಿ ತೆಗೆದಂತೆ ಬಿರುಸಾದ ಕಬ್ಬನ್ನು ಕಡಿದು ಯಂತ್ರದಿಂದ ಹಾಲನ್ನು ತೆಗೆದಂತೆ ಇಲ್ಲಿ ಮಹಾತ್ಮರಾದ ನಿಜಗುಣ ಯೋಗಿಗಳು ತಮ್ಮ ಅನುಭವದಿಂದ ತಮ್ಮ ಸ್ವಾನುಭಾವದಿಂದ ಅದನ್ನು ತೆಗೆದು, ನಾವು ಸಾಮಾನ್ಯರು ತೆಗಿಲಿಕ್ಕೆ ಬರೋಂಗಿಲ್ಲ, ಇದು ಸಾಮಾನ್ಯರು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಥ ಬಲಶಾಲಿಗಳಾದಂಥ ಅವತಾರಿಗಳಾದಂಥ ನಿಜಗುಣ ಯೋಗಿಗಳು ಅದನ್ನು ಸ್ವಾನುಭಾವದಿಂದ ಅದನ್ನು ಸರಳವಾಗಿ ಎಲ್ಲರ ಅನುಭವಕ್ಕೆ ಬರಲಿ ಅಂತ, ಎಲ್ಲರ ಅನುಭವಕ್ಕೆ. ಈ ಕಟ್ಟಿ ಕುಂತೀವಿ, ಈಗ ಎಲ್ಲರ ಕೈಯಲ್ಲಿ ಕಬ್ಬು ಕೊಟ್ಟರೆ ಯಾರ ಅನುಭವ ಕುಂತು ಅದರ ಒಳಗೆ ರಸ ಯಾವುದೋ ಒಬ್ಬ ವ್ಯಕ್ತಿಗೆ ಬಂತು, ಎಲ್ಲರಿಗಿಲ್ಲ. ಅದು ಯಂತ್ರದಿಂದ ತೆಗೆದು ಗ್ಲಾಸಲ್ಲಿ ಹಾಕಿ ಕೊಟ್ಟಾಗ ಎಲ್ಲರ ಅನುಭವಕ್ಕೆ ಬಂತಲ್ಲ, ಎಂಥವ್ರಿಗಿಲ್ಲ ಅಂತಲ್ಲ. ಅದೇ ರೀತಿ ತಮ್ಮ ಸ್ವಾನುಭಾವದಿಂದ ಬರೆದಿರ್ತೆ, ಸ್ವಾನುಭವದಿಂದ ನಾನು ಸ್ವಂತ ಅನುಭವದಿಂದ ರಚಿಸಿದ್ದೇನೆ. ಇದನ್ನ ಯಾರು ಅಂದರೆ ಸಜ್ಜನರು ಅಂದರು. ಇದು ದುರ್ಜನರು ನೋಡುವಂಥ ಗ್ರಂಥ ಅಲ್ಲ. ದುರ್ಜನರು ಇದು ಸ್ವಾನುಭಾವಕ್ಕೆ ಬರಲಾರದಂಥ ಗ್ರಂಥ ಅದ. ಅದಕ್ಕಾಗಿ ಸಜ್ಜನರು ಮನಮುಟ್ಟಿ ಅಂದರು. ಸಜ್ಜನರು ಅಂದ್ರೇನು? ಅವರಿಗೆ ನಾವು ಅನಂತ ರೀತಿಯ ಸಂತರು ಅಂತೀವಿ, ಆತ್ಮಜ್ಞಾನಿಗಳು ಅಂತೀವಿ, ಅನುಭಾವಿಗಳಂತ ಕರಿತೀವಿ, ಸತ್ಪುರುಷರಂತ ಕರಿತೀವಿ. ಅಂಥವರು ಹೇಗೆ ನೋಡ್ರಿ ಅಂದರೆ ಮನಮುಟ್ಟಿ ನೋಡಿ ತಿಳಿಯುವುದು. ಇದು ರುಚಿ ಕಲ್ಲು ಸಕ್ಕರೆ ಎಲ್ಲ ಮಾಡಿಕೊಟ್ಟಿವಿ, ಅದರ ರುಚಿ ಮನಸ್ಸಿಗೆ ಮುಟ್ಟೋದಿಲ್ಲ. ಕಬ್ಬಿನ ಹಾಲಿನ ಮನಸ್ಸಿಗೆ ಮುಟ್ಟೋದಿಲ್ಲ. ಮನಸ್ಸಿಗೆ ಮುಟ್ಟಿದಾಗ ಮಾತ್ರ ಅದರ ಸ್ವಾನುಭವ ಆಗ್ತದೆ. ಮನಸ್ಸಿಗೆ ಕುಡಿದಿದ್ದಿ ಇಲ್ಲಂತಲ್ಲ, ಮನಸ್ಸಿಗೆ ಮುಟ್ಟಿಲ್ಲ, ಮನಸ್ಸಿಟ್ಟು ಕುಡಿಲ್ಲ ಅಂದರೆ ಹೆಂಗಿತ್ತಪ್ಪ ಹಾಲಂದ್ರೆ ಹೆಂಗಿತ್ತಪ್ಪ ಅಂತ ಕುಡಿದಲ್ಲಿ ನೀನು ಕುಡಿದಿದ್ದಿ. ಸರಿಯಾಗಿ ಯಾಕೆ ಹೇಳೋಕ್ಕಾಗಲ್ತು? ಸಿಹಿ ಭಾಳ ಅದು, ಸ್ವಲ್ಪ ಸಿಹಿ ಕಡಿಮೆ ಅದು, ಹಾಲು ಸ್ವಲ್ಪ ಹಸಿರಾವು, ಕಪ್ಪಾವು, ಬೆಳಗಾವು, ಅನುಭವಕ್ಕೆ ಬಂದಿಲ್ಲ, ಕುಡಿದಿದ್ದಿ. ಯಾಕಂದರೆ ಮನಮುಟ್ಟಿ ನೋಡಿ ಕುಡುದಿಲ್ಲ ಅಂತ. ಮನಮುಟ್ಟಿ ನೋಡಿದ್ರೆ ಎಲ್ಲ ಗೊತ್ತಾಗ್ತಿತ್ತು ಅದ್ರಾಗ ಏನಾದ ಏನಿಲ್ಲ ಅಂತ. ಹಾಗಾಗಿ ಆ ಮನಮುಟ್ಟಿ ನೋಡಿ ತಿಳಿಯುವುದು ಮನಸ್ಸಿಗೆ ಮುಟ್ಟುವಂತೆ. ಯಾಕೆ ಮನಸ್ಸಿಗೆ ಬೇಕಾಗ್ಯದ ಅಂದರೆ ಮನಸ್ಸೇ ನಮ್ಮನ್ನು ಇಲ್ಲಿ ತಂದು ಹಾಕ್ಯದ. ಅದಕ್ಕೆ ಒಂದು ರುಚಿ ಬೇಕಾಗ್ಯದ, ಸವಿ ಬೇಕಾಗ್ಯದ. ಅದರ ಸವಿ ರುಚಿ ಏನಾದ ಅಂದರೆ ವಸ್ತು ಅಲ್ಲ, ವಸ್ತುವಿನ ಒಳಗಿರುವ ಆನಂದ ಬೇಕಾಗ್ಯದ, ಆನಂದ ಬೇಕಾಗ್ಯದ. ಹಾಗಾಗಿ ಆ ಮನಸ್ಸಿಗೆ ಆನಂದ ಆಗಬೇಕಾಗಿದ್ರೆ ಮನಮುಟ್ಟಿ ನೋಡಿದ್ದೀವಿ. ನೀನು ಮನಸ್ಸಿಗೆ ಹೌದೋ ಅಲ್ಲೋ ಅಂತ ನಿಶ್ಚಯ ಮಾಡು, ಅಂದರೆ ಮನನ ಮಾಡಿ ತಿಳ್ಕೊ ಅಂತ ಅರ್ಥ. ಮನನ ಮಾಡು ನೀನು. ಹಾಗೆ ಮೊದಲನೆಯ ಸಂಧಿಯಲ್ಲಿ ಚಿದ್ವಿವರ್ತ ಸ್ವರೂಪ ಅಂತ ಮಹಾತ್ಮರು ಪ್ರಾರಂಭವನ್ನು ಮಾಡ್ತಾರೆ. ಆ ಒಂದು ಪ್ರಾರಂಭದ ಮುಂಚಿತವಾಗಿ ಗುರುಸ್ತುತಿಯನ್ನು ಮಾಡ್ತಾರೆ. ಗುರುವಿನ ಸ್ತೋತ್ರವನ್ನು, ಸ್ತುತಿಯನ್ನು, ಸ್ಮರಣೆಯನ್ನು ಮಾಡೋದು ಯಾತಕ್ಕಾಗಿ ಅಂದರೆ ಆ ಗುರುವಿಂದೇ ಮುಕ್ತಿ. ಆ ಕಾರಣದಿಂದ ಅಂಥಪ್ಪ ಗುರುವಿನ ಸ್ತುತಿಯನ್ನು ಮಾಡಿ ಮಹಾತ್ಮರು
ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿಯಿಲ್ಲ, ಬದ್ಧನಿಗೆ ಬುದ್ಧಿ ಗುಡು ನೀನು. ಇಲ್ಲಿ ನಾನು ಹೇಗಿದ್ದೀನಿ ಅಂದರೆ ಬುದ್ಧಿಹೀನನಾಗಿ, ಬುದ್ಧಿ ಮಂದನಾಗಿ, ಮಧ್ಯನಾಗಿ ಕೂಡಿದವನು ನಾನು. ಅದಕ್ಕಾಗಿ ನನ್ನ ಮನಸ್ಸಿಗೆ ಮತ್ತು ಬುದ್ಧಿಗೆ ನೀನು ಏನು ಮಾಡು ಅಂದರೆ ವಿವೇಕವನ್ನು ಕೊಡು. ಬುದ್ಧಿ ಅಂದ್ರೇನು? ವಿವೇಕ ಅಂತ ಅರ್ಥ. ಮೊದಲನೇದು ವಿವೇಕ. ಆ ಬುದ್ಧಿಯಲ್ಲಿ ವಿವೇಕ ಇಲ್ಲಂದರೆ ಮತ್ತೆ ಅವಿವೇಕದಿಂದನೇ ಕಾರ್ಯ ಪ್ರಾರಂಭ ಆಗ್ತವಿನ ವಿವೇಕ ಶೂನ್ಯರಾಗ್ತೀವಿ. ಆ ಬುದ್ಧಿ ನಮಗೆ ಏನು ಆಗಬೇಕಂದ್ರೆ ಮತಿಗೆ ಮಂಗಲವೀವುದಾವುದು ಉತ್ತಮರ ಸಂಘ. ಹಾಗಾಗಿ ಇಂಥ ಸಿದ್ಧಾಂತ ತತ್ವವನ್ನು, ಇದು ಸಿದ್ಧಾಂತ ತತ್ವ, ಇನ್ನು ಕೆಲವು ವಾದದಿಂದ ಕೂಡಿದ ತತ್ವಗಳವ, ಅನಂತ ವಾದಗಳವ. ಆದರೆ ಇಲ್ಲಿ ಸಿದ್ಧಾರ್ಥ ಅಂತ ಅರ್ಥ. ಇದು ಸಿದ್ಧವಾದ ಅರ್ಥದಿಂದ ಕೂಡಿ, ಸಿದ್ಧ ಅಂತಂದರೆ ಇದರ ಮೇಲೆ ಇನ್ನೊಂದು ಸಿದ್ಧ ಮಾಡಲಿಕ್ಕೆ ಯಾವುದು ಇಲ್ಲದಂತೆ ಇರುವುದು. ಜಗತ್ತಿನಲ್ಲಿ ಯಾವುದಕ್ಕಿಂತ ಯಾವುದಿಲ್ಲ ಅಂದರೆ ಒಂದು ವಸ್ತುವಿನಕ್ಕಿಂತ ಇನ್ನೊಂದು ವಸ್ತು, ಇನ್ನೊಂದು ವಸ್ತುವಿಗಿಂತ ಇನ್ನೊಂದು ವಸ್ತು ಜಗತ್ತಿನಲ್ಲಿ ಉಂಟು. ಈ ಲೋಕಕ್ಕಿಂತ ಇನ್ನೊಂದು ಲೋಕ, ಇದಕ್ಕಿಂತ ಇನ್ನೊಂದು, ಅದಕ್ಕಿಂತ ಮತ್ತೊಂದು, ಮಗದೊಂದು ಅನಂತ ಲೋಕಗಳು ಉಂಟು. ಆದರೆ ಯಾವುದಕ್ಕೂ ತಾನು ಸಿದ್ಧ ಆದ ಮೇಲೆ ಅದಕ್ಕಿಂತ ಮತ್ತೊಂದು ಯಾವುದು ಇಲ್ಲವೋ ಅದೇ ಪ್ರಸಿದ್ಧವಾದ ವಾಕ್ಯ, ಅದೇ ಸಿದ್ಧಾರ್ಥ ವಾಕ್ಯ. ಆ ವಸ್ತು ಯಾವುದಂದ್ರೆ ಅದೇ ಪರಬ್ರಹ್ಮ. ಪರಬ್ರಹ್ಮನಕ್ಕಿಂತ ಇನ್ನೊಂದು ಏನಾನ ಅದೇನು ಸಿದ್ಧ ಮಾಡಿ ತೋರ್ಸಕ? ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಏನದ ಅದಕ್ಕಿಂತ ಭಿನ್ನವಾದ ವಸ್ತು ಮತ್ತೊಂದು ಏನು ಅದೇನು? ಅದು ಯಾವುದು ಅಂದರೆ ಸೂತ್ರದಲ್ಲೇ ಮುಖ್ಯವಾಗಿ ವೇದಾಂತ ಶಾಸ್ತ್ರದಲ್ಲಿ ಒಂದೇ ಮಾತು, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಅಂದರೆ ಇರ್ತಕ್ಕಂಥದ್ದು ಒಂದೇ ವಸ್ತು, ಒಂದಕ್ಕಿಂತ ಮತ್ತೊಂದು ಇಲ್ಲವೇ ಇಲ್ಲ. ಆದರೂ ಕೂಡ ಒಂದರಲ್ಲಿ ನಮಗೆ 11 ಅಲ್ಲ, 11 ಆಗಿದ್ರೆ ಏನನ್ನು ಮಾಡ್ತಿದ್ವಿ? ಎಷ್ಟೋ ನಮಗೆ ಭೇದ ಭಿನ್ನ ಭಿನ್ನವಾಗಿ ಕಾಣ್ತಾವಲ್ಲ. ಇದು ಹೇಗೆ ಒಂದರಲ್ಲಿ ಇಷ್ಟೆಲ್ಲ ತೋರ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಆಗೋದಿಲ್ಲ ಅನ್ನುವಂಥ ವಿಚಾರದಿಂದ ಕೂಡಿಕೊಂಡು ನಾವೆಲ್ಲರೂ ಇದ್ದಾಗ ಅಂಥ ಒಂದು ಬ್ರಹ್ಮ ಏಕಾದ, ಜಗತ್ತು ಲೋಕ ಅನೇಕ ಅವಂತ ಅನೇಕತ್ವವನ್ನು ನಿವೃತ್ತಿ ಮಾಡಿ ಏಕತ್ವವನ್ನು ಪುರಸ್ಕಾರ ಮಾಡುವುದೇ ಅನುಭವ ಸಾರದ ಗ್ರಂಥದ ಮರ್ಮ. ಅದಕ್ಕಾಗಿ ಈ ಸಿದ್ಧಾಂತ ತತ್ವವನ್ನು ಆದಿ ಅಂತ ಬೋಧಿಸಿದ. ಆದಿ ಅಂದ್ರೇನು? ಮೊದಲು. ಆದಿ ಅಂದ್ರೇನು? ಪೂರ್ವ. ಆದಿ ಅಂದ್ರೇನು? ಅನಂತ. ಅದಕ್ಕೆ ಹೆಸರುಗಳುಂಟು. ಅನಂತ ಅಂದರೆ ಮೊದಲೇ, ಶಾಂತ ಅನಂತ ಅಲ್ಲ, ಅನಂತ ಅನಂತ. ಮತ್ತೆ ಅದಕ್ಕೆ ಪೂರ್ವ ಅಂತಾರೆ, ಅದಕ್ಕೆ ಮೊದಲು ಅಂತಾರೆ. ಆ ಪೂರ್ವದಲ್ಲಿ ಯಾವುದು ಇತ್ತು ಅಂದರೆ ಆ ಒಂದೇ ಬ್ರಹ್ಮ ಇತ್ತು. ಆ ಇರುವಂಥ ಒಂದೇ ಬ್ರಹ್ಮ ತತ್ವವನ್ನು, ಅದರ ಸ್ವರೂಪವನ್ನು, ಅದರ ಇರುವಿಕೆಯನ್ನು ನಾನು ಅಂತ್ಯದಲ್ಲಿ ಕೂಡ ಅದು ಇರಬೇಕು. ಯಾವುದು ಕೂಡಲ್ಲಿ ಆದಂತ ಹೇಳ್ತೀನಿ, ಅದು ಅಂತ್ಯಕಾಲದಲ್ಲಿ ಕೂಡ ಇರಬೇಕು. ಅಂದರೆ ಉತ್ಪತ್ತಿಗಿಂತ ಮುಂಚೆ ಇರಬೇಕು,
ಉತ್ಪತ್ತಿ ಆದಾಗ ಇರಬೇಕು, ನಾಳೆ ಲಯ ಆದ ಮೇಲೆ ಕೂಡ ಅದು ಇರಬೇಕು. ಯಾವುದು ಅದು? ಅದು ಯಾವುದಂತ ತಿಳಿಸೋದಕ್ಕೋಸ್ಕರವಾಗಿ ಆದಿಯಲ್ಲಿ ಪೂರ್ವದಲ್ಲಿ ನೀನೇನಿದ್ದಿ, ಕೊನೆಯಲ್ಲಿ ನೀನೇ ಇರುತ್ತಿದ್ದಿ, ಮಧ್ಯದಲ್ಲಿ ತೋರಿ ಹೋಗುವಂಥ ಯಾವುವು ಸಿದ್ಧಾಂತ ಅಲ್ಲ ಅನ್ನುವಂಥ ಮಾತನ್ನು ಆಧಾರವಿಟ್ಟುಕೊಂಡು ಬೋಧಿಸಿದ ಸಿದ್ಧ ಶ್ರೀ ಗುರುವೇ ಶಂಭುಲಿಂಗ. ಯಾರು ಹೇಳಿದರು ನಿಜಗುಣರಿಗೆ? ಭುಜಲಿಂಗ ಮತ್ತು ಶಂಭುಲಿಂಗ ಮಹಾಸ್ವಾಮಿಗಳು. ಭುಜಲಿಂಗ ಮಹಾಸ್ವಾಮಿಗಳಲ್ಲಿ ಶಂಭುಲಿಂಗ ಮಹಾಸ್ವಾಮಿಗಳು ನಿಜಗುಣರನ್ನು ಆತ್ಮಜ್ಞಾನದ ಆ ಸಿದ್ಧಾಂತ ತತ್ವವನ್ನು ಆದಿ ಅಂತ್ಯವರೆಗೂ ಬೋಧಿಸಿದ ನಂತರ ಅವರಿಂದ ಲೋಕ ಕಲ್ಯಾಣಕಾರಿ ಆಗುತ್ತದೆ, ಜಗತ್ತು ಕಲ್ಯಾಣಕಾರಿ ಆಗುತ್ತದೆ, ಸತ್ಯವಾದ ತಮ್ಮ ಸ್ವರೂಪವನ್ನು ತಿಳಿದುಕೊಂಡು ಜನರು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಪಡೆಯುತ್ತಾರೆ. ಇವರಿಂದ ಸಾಧ್ಯ ಇದೆ ಅಂತಕ್ಕಂಥ ಭಾವದಿಂದನೇ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು ನಿಜಗುಣರಿಗೆ ಅಪ್ಪಣೆಯನ್ನು ಮಾಡಿದರು, ನೀನು ಗ್ರಂಥವನ್ನು ರಚನೆ ಮಾಡುವಂತ. ಆ ಗ್ರಂಥವನ್ನು ರಚನೆ ಮಾಡುವಾಗ ಆ ಸಿದ್ಧ ಶ್ರೀ ಗುರುವೆ ಅವರಿಗೆಲ್ಲ ಗೊತ್ತಲ್ಲ, ಅಲ್ಲೇ ಕ್ರಮ ಬೇಕಾಗ್ತದೆ. ಗ್ರಂಥ ರಚನೆಗೆ ಕ್ರಮ ಬೇಕು, ಷಡ್ಲಿಂಗ ಪೂರ್ವಕವಾಗಿ ಬರೀಬೇಕು. ಮತ್ತು ಪ್ರತಿಯೊಬ್ಬ ಜೀವಿಗೆ ಬರುವಂಥ ಸಂಶಯಗಳಿಗೆ ಉತ್ತರವನ್ನು ಕೊಡುವಂಥ ಎಲ್ಲ ವಿಷಯ ಗ್ರಂಥದಲ್ಲಿ ಇರಬೇಕು. ಈಗ ನಾವು ವೇದಾಂತ ಕೇಳಿವಿ, ನಮಗೆ ಕೆಲವು ಸಂಶಯ, ಇನ್ನು ಕೆಲವರಿಗೆ ಇನ್ನೊಂದು ಸಂಶಯ, ಮತ್ತೊಬ್ಬರಿಗೆ ಮತ್ತೊಂದು ರೀತಿ ಸಂಶಯ ಬರಬಹುದು ಅಂತಕ್ಕಂಥ ಭಾವದಿಂದ ಯಾವ ಯೋಗವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಶಂಭುಲಿಂಗ ಮಹಾಸ್ವಾಮಿಗಳು ನಿಜಗುಣರ ಗುರುಗಳು ಅವರಿಗೆ ಆತ್ಮೀಯರಾದಂಥ ಭುಜಲಿಂಗ ಮಹಾಸ್ವಾಮಿಗಳಲ್ಲಿ ಕಳಿಸಿದರವರು. ಅವರಲ್ಲಿ ನೀನು ಸ್ವಲ್ಪ ದಿವಸ ಹೋಗಿ ಅವರ ಸೇವಾದಿಗಳನ್ನು ಮಾಡಿ ಅವರ ಅನುಗ್ರಹ ಆಶೀರ್ವಾದ ಅಭ್ಯಾಸವನ್ನು ತಿಳ್ಕೊಂಡು ಬಾ ನೀನು ಅಂತ ಕಳಿಸಿದಾಗ ಗುರುವಿನ ಆಜ್ಞೆಯನ್ನು ಮೀರದೆ ಅಂಥ ಮಹಾತ್ಮನಾದ ನಿಜಗುಣರು ಭುಜಲಿಂಗ ಮಹಾಸ್ವಾಮಿಗಳ ಆಶ್ರಮಕ್ಕೆ ಹೋಗಿ, ಇವರು ಹೋದಕ್ಕಿಂತ ಮುಂಚೆ ಪೂರ್ವದಲ್ಲಿ ಸಾಕಷ್ಟು ಶಿಷ್ಯವರ್ಗ ಅಲ್ಲಿ ಇದ್ದರು. ಅವರ ಮಧ್ಯದಲ್ಲಿ ಹೋದಾಗ 2 ದಿನದ ಪರ್ಯಂತರವಾಗಿ ಆಶ್ರಮಕ್ಕೆ ಯಾರು ಹೊಸದಾಗಿ ಬಂದಾರ ಯಾರು ಇಲ್ಲ ಅಂತ ಆ ಗುರುಗಳಿಗೆ ಗೊತ್ತೇ ಇದ್ದಿಲ್ಲ. ಅವ್ರ ಕಾರ್ಯ ಅವರು ಮಾಡ್ತಿದ್ರು, ಅವರು ಸೇವೆ ಮಾಡ್ತಿದ್ರು, ಅವ್ರ ನಿತ್ಯ ಕಾರ್ಯವನ್ನು ಮಾಡ್ತಾ ಹೋಗ್ತಿದ್ರು. ಆವಾಗ ಈ ಯಾವ ನಿಜಗುಣರು 2 ದಿನ ಆದರೂ ಕೂಡ ಯಾರು ಗುರುವಿನ ಬಳಿ ಕರ್ಕೊಂಡು ಹೋಗಲಿಲ್ಲ, ಪರಿಚಯ ಮಾಡಿಸಲಿಲ್ಲ. ಆದರೂ ಕೂಡ ಈತ ಒಬ್ಬ ರಾಜನಾಗಿ ಆ ಒಂದು ಆಶ್ರಮದಲ್ಲಿರುವಂಥ ಸಾಮಾನ್ಯ ಜನರು ಮಾಡುವಂಥ ಸೇವೆಯನ್ನು ಕೂಡ ತಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ವಾಪಸ್ ಬರಲಿಲ್ಲ. ಆದರೆ ಒಳಗೆ ವೃತ್ತಿ, ಜ್ಞಾನ ವೃತ್ತಿ ಇತ್ತಲ್ಲ, ಆ ಒಂದು ವೃತ್ತಿ ಇದ್ದಾಗ ಕೈವಲ್ಯ ಪದ್ಧತಿಯಲ್ಲಿ ಕೆಲವು ಪದ್ಯಗಳನ್ನು ಸುಮ್ಮನೆ ಆಡ್ತಿರ್ತಾರೆ ಅವರು, ತಮ್ಮ ಖುಷಿಗಾಗಿ, ಸಂತೋಷಕ್ಕಾಗಿ. ಈ ಹಾಡನ್ನು ಒಳಗೆ ಇರತಕ್ಕಂಥ ಭುಜಲಿಂಗ ಮಹಾಸ್ವಾಮಿಗಳು ಕರ್ಣದಲ್ಲಿ ಬಿದ್ದಾಗ ಆಹಾ ಅಂತಾರವರು, ಏನು ವಿಚಿತ್ರ ಇದು, ಇಷ್ಟು ದಿನ ಇಂತಹ ಹಾಡುಗಳನ್ನೇ ಕೇಳಿಲ್ಲ, ಇಂಥ ಒಂದು ಹಾಡನ್ನು ಹಾಡುವಂಥವರು ನಮ್ಮ ಆಶ್ರಮದಲ್ಲಿ ಇಲ್ಲಿವರೆಗೆ ಯಾರೂ ಇಲ್ಲ,
ಇವತ್ತು ಈ ಹಾಡೋರು ಯಾರು ಅಂತ ಅವರೇ ಹೊರಗೆ ಬಂದರು ನೋಡ್ರಿ. ಆಶ್ರಮದ ಒಳಗಿದ್ದವರು ಹೊರಗೆ ಬಂದು ನೋಡ್ತಾರ, ತನ್ನ ಮೈ ಮರೆತು ಸುರಸ ಸಂಗೀತ ಸಾಹಿತ್ಯದಿಂದ ಆ ಹಾಡು ಕೂಡ ಬರೆದಾರ, ಯಾವುದೋ ಹಾಡಿದ್ರಂತ. ಆ ಹಾಡನ್ನು ಕೇಳಿ ಅತ್ಯಂತ ಸಂತೋಷವಾಗಿ ತಮ್ಮ ಸ್ವರೂಪವನ್ನೇ ತಾವು ಮರೆತು ಬಿಡ್ತಾರೆ ಆನಂದವಾಗಿ ಗುರುಗಳು. ಅದು ಮುಗಿದ ಮೇಲೆ ಆವಾಗ ಭುಜಲಿಂಗ ಸ್ವಾಮಿಗಳು ನಿಜಗುಣರನ್ನು ಕರೆದು, ನೀನು ಯಾರು, ಎಲ್ಲಿಂದ ಬಂದಿದ್ದಿ, ಎಲ್ಲ ವಿಳಾಸವನ್ನು ಕೇಳಿದಂಥ ಪ್ರಸಂಗದಲ್ಲಿ ಏನು ಮಾಡಿದರು ಅಂದರೆ, ತಮ್ಮ ಇತಿಹಾಸವನ್ನು ಗುರುಗಳಿಗೆ ಸತ್ಯವಾಗಿ ಹೇಳಬೇಕಲ್ಲ. ನಾನು ಕೊಳ್ಳೇಗಾಲ ಪ್ರಾಂತದ ಮಾಂಡಲಿಕ ರಾಜ, ಪ್ರಸಂಗ ಅನುಸಾರವಾಗಿ ಜೀವನದಲ್ಲಿ ಇಂಥ ವಿವೇಕ ವೈರಾಗ್ಯದಿಂದ ನನಗೆ ನಿಜವನ್ನು ತಿಳ್ಕೋಬೇಕು, ಸತ್ಯವನ್ನು ಅರಿಬೇಕು ಅಂತಕ್ಕಂಥ ಭಾವದಿಂದ ನಾನು ಶಂಭುಲಿಂಗ ಬೆಟ್ಟವನ್ನು ಆಶ್ರಯಿಸಿ ಮಹಾನ್ ವ್ಯಕ್ತಿಗಳಾದ ಶ್ರೀಗುರು ಶಂಭುಲಿಂಗ ಮಹಾಸ್ವಾಮಿಗಳ ಗುರುಗಳನ್ನು ಪಡೆದುಕೊಂಡು ಅವರ ಅನುಭವವನ್ನು ನಾನು ಅರ್ಥೈಸಿಕೊಂಡು ಮುಂದಿನ ದಿನಗಳಲ್ಲಿ ಗುರುಗಳ ಯಾವ ಆಶೀರ್ವಾದವನ್ನು ಪಡೆದುಕೊಂಡು ಇಲ್ಲ ಲೋಕ ಹಿತಾರ್ಥಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದಾಗ ನಮ್ಮ ಗುರುಗಳೇ ನಿಮ್ಮ ಸೇವೆಯನ್ನು ಮಾಡಿ ಸ್ವಲ್ಪ ದಿನ ಅವರ ಸಂಘದಲ್ಲಿ ಇದ್ದು, ಅವರು ಬೇರೆಲ್ಲ ನಾನು ಬೇರೆಲ್ಲ ಅಂತ ನೀನು ಅಭೇದದಿಂದ ಗುರುವಿನ ಸೇವೆಯನ್ನು ಮಾಡಿ ಕೆಲವು ದಿನ ಇದ್ದು ಬಾ ಅಂತ ಕಳಿಸ್ರಿ. ಬಂದು 2 ದಿನ ಆಯಿತು ಅಂತ ಹೇಳಿದ್ರು. ಆವಾಗ ಗೊತ್ತಾಯ್ತು ಅವರಿಗೆ, ಅವರು ಮಹಾಜ್ಞಾನಿಗಳೇ. ಗೊತ್ತಾಗಿ ಬಹಳ ಒಳ್ಳೆಯದಾಯಿತು ಇವರು ಅಂಥೇಳಿ ಅವರು ಏನು ಮಾಡಿದ್ರು ಅಂದರೆ ಯೋಗದ ಮೂಲವನ್ನು ತಿಳಿಸ್ಕೊಟ್ರು. ಯಾಕಂದರೆ ಈ ಶಂಭುಲಿಂಗ ಮಹಾಸ್ವಾಮಿಗಳು ಯೋಗ ಹೇಳಲ್ಲ ಅವರಿಗೆ. ಆ ಯೋಗದ ಅನುಭವ ಗ್ರಂಥಕ್ಕೆ ಬೇಕಲ್ಲ, ಮತ್ತು ಅರ್ಥಜ್ಞಾನದಿಂದ ಬರೆಯೋದೆಲ್ಲ ಅನುಭವ ಕೂರ್ಬೇಕಲ್ಲಪ್ಪ. ಅನುಭವ, ಆ ಅನುಭವವನ್ನು ಪಡ್ಕೊಂಡು ಬಾ ಅಂತೇಳಿ ಕಳಿಸರಂದ್ರೆ ಸತ್ಯ ಅದಂಥೇಳಿ ಯೋಗದ ಮರ್ಮವನ್ನು ಹಲವು ವಿಚಾರಗಳನ್ನು ಹೇಳಿ ಮತ್ತೆ ಇವರ ಕಡೆಯಿಂದನೇ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಹಾಡುಗಳನ್ನು ಹಾಡಿಸಿ ತಾವು ಕೇಳಿ ಸಂತೋಷಪಟ್ಟು ಎಷ್ಟೋ ತಿಂಗಳುಗಳ ಆದ ನಂತರ ಆ ಯಾವ ಭುಜಲಿಂಗ ಮಹಾಸ್ವಾಮಿಗಳು ನಿಜಗುಣರನ್ನು ಕರೆದು, ಆಯಿತು ನಿನ್ನ ಅಭ್ಯಾಸ ಮುಗಿತು, ನೀನು ಇನ್ನೂ ಮರಳಿ ಹೋಗಬಹುದು ಅಂತ ಮಾತು ಹೇಳುವಾಗ ಆಗಲಿ ಗುರುಗಳೇ ತಮ್ಮ ಆಶೀರ್ವಾದ ಅಂತ ಸ್ವೀಕರಿಸಿದಾಗ ಗುರುಗಳು ಒಂದು ಪ್ರಶ್ನೆ ಮಾಡಿದರು. ಯಾರು? ಭುಜಲಿಂಗ ಮಹಾಸ್ವಾಮಿಗಳು, ಹೇ ನಿಜಗುಣ, ಅಲ್ಲಿ ಶಂಭುಲಿಂಗ ನಿಮ್ಮ ಗುರುಗಳು ಹೌದಿಲ್ಲ, ನಾನು ನಿಮಗೆ ಗುರುಗಳೇ, ಗುರು ಕಾಣಿಕೆಯನ್ನು ಏನು ಕೊಡ್ತಿದ್ದಿ ಅಂತ ಕೇಳಿದರು ಅವರು. ಆವಾಗ ಹೇಳಿದರು, ಮಹಾತ್ಮ ಹೇಳಿದಂತೆ ಕೆಲವು ತಾತ್ಪರ್ಯನ ಅವ್ರು ಹೇಳ, ನಾನೇನು ಮಾಡಲ್ಲಯ್ಯ ಬಡವನಯ್ಯ, ನಾನೇನು ಕೊಡಬಲ್ಲೆ ನಿಮ್ಗೆ, ನೀವು ಕೊಟ್ಟಂಥ ಉಪ್ಪರಿಗೆ ಜ್ಞಾನ ಏನದ ಆ ಜ್ಞಾನಕ್ಕೆ ಸಮಾನವಾದ ವಸ್ತೇ ಜಗತ್ತಿನಲ್ಲಿ ಇಲ್ಲ ಅಂದಾಗ ನಿಮ್ಮ ಪಾದಗಳ ಪಾದರಕ್ಷೆ ಆಗಬಹುದು ವಿನ ನಿಮಗೆ ಕಿರೀಟವನ್ನು ಇಡುವಂಥ ತಾಕತ್ತು ನನ್ನಲ್ಲಿಲ್ಲ ಅಂದ. ಕಿರೀಟ ಇಡಬಹುದು, ಆದರೆ ಕಿರೀಟ ನಿಮಗೆ ತೃಣ ಸಮಾನ ಅಂದಾಗ ಮತ್ತೆ ನನ್ನ ನೆನಪು ಉಳಿಬೇಕಲ್ಲ ನಿನಗೆ ಅಂದ್ರೆ ಅವರು, ನನ್ನ ನೆನಪಾದ್ರೂ ಉಳಿಬೇಕಲ್ಲಪ್ಪ.
ಅಪ್ಪ ನಿಮ್ಮ ಸ್ಮರಣೆ ಚಿಂತನೆ ಸದಾಕಾಲ ಮರಿಲಿಕ್ಕಾಗದಲ್ಲ. ನಿಮ್ಮ ಸ್ತುತಿ ಅಗಾಧವಾದುದು. ಯಾಕಂದ್ರೆ ಇದು ಸಾಮಾನ್ಯ ಅಲ್ಲ. ಮತ್ತು ಗುರುಗಳಿಗೆ ಸರಿಯಾದ ವಸ್ತು, ಸಮಾನವಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಅದಕ್ಕೆ ಗುರುವೇ ನಿನಗಾರು ಸರಿ ಇಲ್ಲ, ನಿನಗೆ ಸಮಾನವಾದ ವಸ್ತು ಏನಾದ. ಮತ್ತು ನನ್ನ ಸ್ಮರಣೆ ಹೆಂಗೆ ಮಾಡ್ತಿದ್ದಿ ಅಂತ. ನಿಮ್ಮ ಗುರುಗಳು ಶಂಭುಲಿಂಗ ಸ್ವಾಮಿಗಳ ಹೆಸರು ಅಂಕಿತ ನಾಮದಲ್ಲಿ ಎಷ್ಟೋ ಪದ್ಯದಲ್ಲಿ ಅದನ್ನೇ ಸ್ಮರಣೆ ಮಾಡಿದ್ದಿ. ನೀನು ಹಾಡುವಂಥ ಪ್ರತಿಯೊಂದು ಪದ್ಯ ನೋಡಿನಿ. ಗುರುಗಳ ಸಮಾನ ಯಾರು ಇಲ್ಲ ಅಂತ ಅದನ್ನು ಬಿಟ್ಟು ಇನ್ನೊಂದು ಇಲ್ಲೇ ಇಲ್ಲ. ಯಾವ ಪದ್ಯನ ನೋಡ್ರಿ ಅಂಕಿತದಲ್ಲಿ ಗುರು ಶಂಭುಲಿಂಗ. ಮತ್ತು ಇಷ್ಟಾದ ನನಗೆ ಜಾಗ ಇಲ್ಲ ಅಂದ. ನನಗೆಲ್ಲ ಜಾಗ, ನನ್ನ ಹೆಸರು ಎಲ್ಲಿಡ್ತಿದ್ದಂದಾಗ ನೀವಿಬ್ಬರು ನಮಗೆ ಸಮಾನರು. ಅದಕ್ಕೆ ಅಲ್ಲಿ ಗುರು ಶಂಭುಲಿಂಗ ಅಂತದ, ಇಲ್ಲಿ ಭುಜಲಿಂಗ ಅಂತ ಅದ. ಇಬ್ಬರದು ಸೇರಿಸ್ತಂದ ನಾವು ರಾಜ ನಿಜಗೊಂಡ್ರು. ಅದಕ್ಕೆ ಗುರು ಅಂತ ಅಲ್ಲಿ ಬಿಟ್ಟ ಶಂಭುಲಿಂಗ ಅಂತ ಅವ್ರು ತಗೊಂಡ, ಶಂಭು ಅಂತ ತಗೊಂಡ. ಇಲ್ಲಿ ಭುಜ ಅನ್ನೋದು ಬಿಟ್ಟ ಲಿಂಗ ಅಂತ ತಗೊಂಡ. ಈಗೇನು ಉಳ್ಕೊಂಡವು? ಶಂಭು ಲಿಂಗ. ಶಂಭು ಅನ್ನೋದು ತಮ್ಮ ಗುರುಗಳದು, ಲಿಂಗ ಅನ್ನೋದು ಭುಜಲಿಂಗ ಮಹಾಸ್ವಾಮಿಗಳದು. ಎಷ್ಟು ಜ್ಞಾನ ಇತ್ತು ಅಂತವ್ರಿಗೆ. ಈ ರೀತಿಯಾಗಿ ಇಲ್ಲಿ ಏನು ಹೇಳ್ತಾರ ಅಂದರೆ ಇಂಥದ್ದನ್ನು ತಿಳಿಯೋಕ್ಕೋಸ್ಕರವಾಗಿ ಆ ಒಂದು ತಿಳಿಯುವಂಥ ಸಾಮರ್ಥ್ಯ, ಶಕ್ತಿ, ಬುದ್ಧಿಯನ್ನು ನೀನೇ ಕೊಡು ಗುರುವೇ, ನೀನೇ ಕೊಡು ನನಗೆ. ಹಾಗಾಗಿ ಇಲ್ಲಿ ಒಂದನೇ ಒಂದು ಸಂಧಿಯ ತಾತ್ಪರ್ಯದಲ್ಲಿ ಹೇಳುವಂಥ ವಿಷಯ ಇಷ್ಟೇ. ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು, ಗಗನದಂತೆ ಆತ್ಮ ಏನೆಂದು ಬಗೆಯೊಳಗೆ ಬಗೆದು ನೀನೆಂದು ಸುಖಿಯಾಗು. ಸಕಲ ಪ್ರಾಣಿಗಳ ಸ್ವಭಾವ ಏನಾದಂದ್ರೆ ಆನಂದದ ಅಪೇಕ್ಷೆಯೇ ಸಕಲ ಪ್ರಾಣಿಗಳ ಸ್ವಭಾವ. ಆನಂದ ಸುಖವನ್ನು ಬಯಸುವುದೇ ಸಕಲ ಪ್ರಾಣಿ, ಎಲ್ಲ ಪ್ರಾಣಿಗಳು. ಇರುವೆಯಿಂದ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಸ್ವಭಾವ ಏನದ? ಆನಂದದ ಅಪೇಕ್ಷೆಯೇ ಅದರ ಸ್ವಭಾವ. ಆನಂದ ಯಾರಿಗೆ ಬೇಡ ಆಗ್ಯದ? ಎಲ್ಲರಿಗೂ ಬೇಕಾಗಿದಲ್ಲ. ಅಂದರೆ ಜಗತ್ತಿಗೆ ಏನು ಬೇಕಾದ್ರೆ ಗೊತ್ತಾಯಿತು. ಹೊಲ ಅಲ್ಲ, ಮನೆ ಅಲ್ಲ, ಇರಬಾರ್ದಂತ ಅರ್ಥ ಅಲ್ಲ. ಹೊಲ, ಮನೆ, ಆಸ್ತಿ, ಅಂತಸ್ತು, ಹೆಂಡರು, ಮಕ್ಕಳು, ಸನ್ಯಾಸಿ, ಸಂಸಾರಿ, ಆ ಲೋಕ ಈ ಲೋಕ, ಯಾವ ಲೋಕದಲ್ಲಿದ್ದರೂ ಕೂಡ ಎಲ್ಲರ ಸ್ವಭಾವ ಏನದ? ಆನಂದದ ಅಪೇಕ್ಷೆ ಪಡುವುದೇ ಸ್ವಭಾವ. ಬೆಂಕಿಯಲ್ಲಿ ಸುಡುವ ಸ್ವಭಾವ ಇದ್ದಂಗೆ, ಹಾಲಿನಲ್ಲಿ ಮಧುರತ್ವ ಇದ್ದಂಗೆ ಎಲ್ಲ ಜೀವರಾಶಿಗಳಲ್ಲಿ ಅಂತರ್ಗರ್ಭಿತವಾಗಿರುವ ಸ್ವಭಾವ ಆನಂದ. ಅಂಥ ಆನಂದ ಪಡೆದುಕೊಂಡು ದುಃಖದ ಅತ್ಯಂತ ನಿವೃತ್ತಿಯನ್ನು ಬಯಸ್ತೀವಿ ನಾವು. ಮನುಷ್ಯ ಕುಲದ ಜನನದ ಲಾಭವಾವುದು ಅಂದ್ರೆ ಒಳಗೆ ಈ ಪ್ರಶ್ನೆ ಆದದ್ರ ಒಳಗ ಈ ಪ್ರಶ್ನೆ ಎಲ್ಲರಲ್ಲಿ ಅದ. ಏನು? ಅತ್ಯಂತ ದುಃಖ ನಿವೃತ್ತಿ ಅದ. ಆನಂದ ಸ್ವಭಾವ ಅದ. ಆನಂದ ಆದ ಮೇಲೆ ಅದು ಬಿಟ್ಟು ಹೋಗಿರಬಾರದು. ಮತ್ತು ಈ ಆನಂದಗಳು ಹೇಗಿದಾವ ಅಂದರೆ ಕ್ಷಣಿಕವಾದ ಆನಂದಗಳಾಗಿದ್ದು ಅವು ತನ್ನ ಬಿಟ್ಟನು ಕ್ಷಣಿಕ ಇಲ್ಲವು. ಆದರೂ ಕೂಡ ಅತ್ಯಂತ ದುಃಖ ನಿವೃತ್ತಿ ಆಗಬೇಕು. ಆ ನಿತ್ಯವಾದಂಥ ಆನಂದ ನಮಗೆ ಪ್ರಾಪ್ತಿ ಆಗ್ಬೇಕಂತಲೇ ಎಲ್ಲರ ಒಳಗಿನ ಇಚ್ಛೆ. ಎಲ್ಲ ಜೀವರಾಶಿಗಳ ಒಳಗಿನ ಇಚ್ಛೆನದ ಅಂಥ ನಿತ್ಯವಾದ ಸುಖ ಆಗ್ಬೇಕು ಅಂತ.
ಅಂದರೆ ನಮಗೆ ಅನಿತ್ಯವಾದ ಸುಖ ನಿತ್ಯವಾದ ಸುಖ ಎರಡಾವಂತ ಇಲ್ಲಿ ಹೇಳಿದಂಗೆ ಆಯ್ತಲ್ಲ. ಅನಿತ್ಯವಾದ ಸುಖನಾವ ನಿತ್ಯವಾದ ಸುಖ ಅದ. ಆದರೆ ನಾವು ನಿತ್ಯವಾದ ಸುಖದ ಮಾರ್ಗವನ್ನು ಬಿಟ್ಟು ಅನಿತ್ಯವಾದ ಸುಖದ ಮಾರ್ಗವನ್ನು ಹಿಡಿದು ದಾರಿ ತಪ್ಪಿ ನಾವು ದಾರಿ ತಪ್ಪಿ. ಅಪೇಕ್ಷೆ ಇಲ್ಲಂತಲ್ಲ, ಅಂಥ ನಿತ್ಯ ಸುಖ ಇಲ್ಲಂತನಲ್ಲ, ಮತ್ತು ಇದಕ್ಕೆ ಪ್ರಯತ್ನನೂ ಇಲ್ಲಂತಲ್ಲ. ಇವು ಮೂರಾವಲ್ಲ, ಅಪೇಕ್ಷೆ ಅದ, ಪ್ರಯತ್ನ ಅದ, ಮತ್ತು ಆ ಸುಖನೂ ಅದ. ಅದ್ರಾಗೇನು ದೋಷ ಇಲ್ಲ. ಮತ್ತು ಯಾಕಾಗಬಾರ್ದ್ರಿ ಜಗತ್ತು? ಯಾಕೆ ಮತ್ತೆ ಆನಂದ ಅಪೇಕ್ಷೆ ಮಾಡ್ತಾ ಮತ್ತೆ ಯಾಕೆ ದುಃಖ ಆಯಿತು ಅಂದರೆ, ನಿತ್ಯವಾದ ಸುಖದ ಮಾರ್ಗವನ್ನು ಬಿಟ್ಟು ಅನಿತ್ಯವಾದ ಸುಖದ ಬೆನ್ನು ಹತ್ತೀವಿ ನೋಡ್ರಿ ನಾವು. ಕಸ್ತೂರಿ ಮೃಗ ನೋಡಿದಂಗೆ, ಕಸ್ತೂರಿ ಮೃಗದಂತೆ ಆ ಮಾರ್ಗವೇ ಯಾವುದಂದ್ರೆ ನಿತ್ಯವಾದ ಸುಖವನ್ನು ನಾವು ತಿಳಿಬೇಕು, ಅನುಭವಕ್ಕೆ ಬರಬೇಕಲ್ಲ. ಅನುಭವ ಸಾರಿ ಆ ನಿತ್ಯವಾದ ಸುಖ ಅನುಭವಕ್ಕೆ ನಮ್ಮ ಬರಬೇಕಾಗಿತ್ತು ಅಂದರೆ ಮೊಟ್ಟ ಮೊದಲೇನದ ತನ್ನನ್ನು ತಾನು ತಿಳಿಯುವುದು. ಮನುಜ ಕುಲದ ಜನನ ಲಾಭವಾಗುವುದು ಆರು ನಾನೆಂದು ತಿಳಿಯುವುದು. ಯಾಕರೆ ನಿನ್ನನ್ನೇ ಅನ್ಯವನ್ನು ತಿಳಿದ್ರೆ ಆಗೋದಿಲ್ಲ. ಏನು ಅಂದರೆ ಅನ್ಯದರಲ್ಲಿ ಆ ಸುಖ ಇಲ್ಲ, ನಿನ್ನಲ್ಲೇ ಆ ಸುಖ ಅದ. ಸುಖ ನಿನ್ನಲ್ಲೇ ಅದ. ನಿನ್ನಲ್ಲೇ ಸುಖ ಇಟ್ಟುಕೊಂಡು ಅನ್ಯ ವಸ್ತುವಿನಲ್ಲಿ ಹುಡುಕಿದ್ರೆ ಅದು ಹೆಂಗೆ ಸಿಗ್ತದೆ? ಯಾರು ಅಂಥ ನಿತ್ಯವಾದ ಸುಖದ ಅಪೇಕ್ಷೆಯನ್ನು ಇಟ್ಟುಕೊಂಡು ಆ ಸುಖದ ಇಚ್ಛೆಯನ್ನು ಮಾಡ್ತಕ್ಕಂಥ ಮುಮುಕ್ಷುಗಳಾರ, ಅದಕ್ಕಾಗಿ ಹೇಳಿದ್ರು ನಿನ್ನ ನೀನು ತಿಳ್ಕೊಂಡ್ರು ಅವರು. ಆ ಸುಖ ಬೇಕಾದ್ರೆ ಮೊದಲು ನೀನು ಯಾರಂತ ತಿಳ್ಕೊ, ಆಮೇಲೆ ಮುಂದೆ ಗೊತ್ತಾಗ್ತದೆ ಸುಖ. ಅಂದಾಗ ನಾವೆಲ್ಲರೂ ವಿಚಾರ ಮಾಡ್ತಕ್ಕಂಥ ಮುಖ್ಯವಾದ ಮಾತೇನದ, ನಾವು ಗುರುಪುತ್ರರು ಆಗಬೇಕು. ಆ ಪ್ರಶ್ನೆ ಬೇರೆ, ಆಗದೇ ಇರಲಿ. ಮೊದಲು ನಾನು ಯಾರು ಅನ್ನುವುದನ್ನು ತಿಳ್ಕೋ. ಒಂದು ಅಪೇಕ್ಷೆ ಆಸೆ ಯಾವಾಗ ಹುಡ್ತದ ಆವಾಗ ಇದು ಮುಂದೆ ಪ್ರಾರಂಭ ಆಗ್ತದೆ. ಹಾಗಾಗಿ ಏನಾಗಿದೆ ಅಂದರೆ, ನಮ್ಮ ಸ್ವರೂಪ ಯಾವ ರೀತಿ ಇದೆ ನಮ್ಮನ್ನು ನಾವು ತಿಳಿಬೇಕಂದ್ರೆ, ಅದು ಭೂಮಿಯಲ್ಲಿ ಧನವ ಬಚ್ಚಿಟ್ಟಂತೆ. ಭೂಮಿಯಲ್ಲಿ ನಾವು ಕುಂತ ಜಾಗದಲ್ಲೇ ಕೆಳಗನೆ ಹಿಂದೆ ಯಾರೋ ಸ್ವಲ್ಪ ಬಂಗಾರ ಬೆಳ್ಳಿ ಕೆಳಗಿಟ್ಟಾರ, ಹೌದಿಲ್ಲ? ನೀನು ಕುಂತಿದ್ದಿ, ನಿನಗದು ಕಾಣವಲ್ತು. ಹೋದಾರ ಮೇಲೆ ಚೆಲ್ಲಿದ್ರೆ ಆ ಪ್ರಶ್ನೆ ಬೇರೆ, ಅದು ಮುಚ್ಚಿಟ್ಟದ. ಆ ಮುಚ್ಚಿಟ್ಟ ಒಂದು ನಿಧಿಯನ್ನು ನೀವು ಹುಡುಕೋ ಅವಶ್ಯಕತೆ ಇಲ್ಲ, ಎಲ್ಲಿ ಆದಂತೇನಿಲ್ಲ, ನೀ ನಿಂತಲ್ಲೇ ಆದ. ಆದರೆ ಅದು ಮುಚ್ಚದಲ್ಲ. ಆವಾಗ ಏನು ಮಾಡಬೇಕು? ಹೇಗೆದು ತೆಗಿಬೇಕಲ್ಲಪ್ಪ, ಅಗಿಬೇಕು, ತೆಗಿಬೇಕು. ಆವಾಗ ಗೊತ್ತಾಯ್ತು ನಾ ಹುಡುಕುವಂಥ ನಿಧಿ ನಾ ನಿಂತಲ್ಲೇ ಆದಲ್ಲಪ್ಪ ಅಂತ ತನ್ನ ವಿಷಯ ಮಾಡ್ಕೊಂತೇನಿಲ್ಲ. ಆದರೂ ಕೂಡ ಆ ನಿಧಿಯನ್ನು ನಾವು ತೆಗಿಬೇಕಾಗಿದ್ರೆ ಅದಕ್ಕೆ ಎರಡು ಪ್ರಾಮುಖ್ಯವಾಗಿ ಇರಬೇಕಂತ. ಒಂದು ಅಂಜನಾ ಸಿದ್ಧಿ ಇರಬೇಕು, ಇನ್ನೊಂದು ಲಿಪಿ ಇರಬೇಕಲ್ಲ. ಆ ಲಿಪಿ ಇತ್ತು, ಅಂಜನಾ ಸಿದ್ಧಿ ಇಲ್ಲ ಅಂದರೆ ನೀವು ವಿಷಯ ಆಗೋದಿಲ್ಲ. ಅಂಜನಾ ಸಿದ್ಧಿ ಆದರೆ ಲಿಪಿ ಇಲ್ಲ, ಸುಮ್ಮನೆ ತೋಡ್ಕ ಅಂತ ಹೋಗೋದಾತ. ಎಲ್ಲಿ ಅಂತ ತೋಡ್ತಿದ್ದಿ? ಲಿಪಿ ಹೇಳ್ತದ ನಿರ್ದಿಷ್ಟವಾಗಿ ಇಂತಲ್ಲೇ ಆದ ಅಂತ ಹೇಳ್ತದ.
ಅಂತೆಲ್ಲ ಹೋಗಿ ಅಂಜನ ಹಾಕಿ ತೆಗೆದ್ರೆ ಅಲ್ಲೇ ಸಿಗ್ತದೆ. ಮತ್ತೆ ಲಿಪಿ ಇಲ್ಲದೆ ನೀನು ಊರು ತುಂಬ ತೋಡಿ ದೇಶ ತುಂಬ ತೋಡು ಕೂಡ ನೀನು ಏನು ಸಿಗ್ತದೆ? ಅದರಂತೆ ಇಲ್ಲಿ ಘನಭೂಮಿ ಎಂಬ ಕ್ಷೇತ್ರದಲ್ಲಿ ಬರೀತಾರೆ ಮಹಾತ್ಮರು. ಇದು ಒಂದು ಭೂಮಿ. ಈ ಭೂಮಿಯಲ್ಲಿ ಕೂಡ ಏನು ಆದ್ರಿ ಅಂದರೆ ಲಿಂಗವೆಂಬುವ ಧನವು ಅಂದರು. ಲಿಂಗ ಅಂದರೆ ನಮ್ಮ ಸ್ವರೂಪ. ನಮ್ಮ ಸ್ವರೂಪ ಅಂದರೆ ನಾವು ಆಪೇಕ್ಷೆಯನ್ನು ಮಾಡುವಂಥ ನಿತ್ಯವಾದ ಆನಂದವೇ ಲಿಂಗ. ಆನಂದ ಇಲ್ಲದ ನಮ್ಮೊಳಗೆ ಅದಲ್ಲ. ಮತ್ತು ನಮ್ಮ ಒಳಗೆ ಇದ್ದದ್ದನ್ನು ನಾವು ತೆಗೆದು ನೋಡಬೇಕಾಗಿದ್ರೆ ಇಲ್ಲಿ ಏನು ಬೇಕಾಗಿದೆ ಅಂದರೆ ವೇದಾಂತ ಶಾಸ್ತ್ರಗಳೇ ಲಿಪಿಗಳು. ವೇದಾಂತ ಶಾಸ್ತ್ರಗಳೇ ಲಿಪಿಗಳು ಮತ್ತು ಸಿದ್ಧಾಂತ ಅಲ್ಲ. ವೇದದ ಮಹಾವಾಕ್ಯ, ಉಪನಿಷತ್ತಿನ ಮಹಾವಾಕ್ಯಗಳೇ ಲಿಪಿಗಳು. ಮತ್ತೆ ಅಂಜನಾ ಸಿದ್ಧಿ ಅಂದರೆ ಅದಕ್ಕೆ ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನೋಡ್ಬೇಕಾಗ್ತದೆ. ಅವನ ದೃಷ್ಟಿ ಕಾಣ್ತದ. ಅಂಜನಾ ಸಿದ್ಧಿ ಇಲ್ಲವ್ರು ಮೇಲೇನೆ ಕುಂತಿದ್ದಲ್ಲಪ್ಪ, ಯಾಕೆ ಕಾಣಲ್ಲ? ಅದು ಆ ಭೂಮಿಯನ್ನು ಒಳಗೆ ಹೋಗಿ ಆ ನಿಧಿಯನ್ನು ಮುಟ್ಟುವಂಥ ದೃಷ್ಟಿ ನಮಗಿಲ್ಲ. ಅಂಜನಾ ಸಿದ್ಧಿಯರಿಗೆ ಭೂಮಿಯನ್ನು ಸೀಳಿ ಹೋಗಿ ಆ ನಿಧಿಯನ್ನು ನೋಡುವಂಥ ಶಕ್ತಿ ಇರ್ತದೆ. ಅದಕ್ಕಾಗಿ ಈ ಜಗತ್ತಿನ ಅನೇಕ ನಾಮರೂಪದಿಂದ ಕೂಡಿದ 25 ತತ್ವದಿಂದ ಕೂಡಿ ಮುಚ್ಚಿದಂಥ ಇದ್ರ ಒಳಗಿರ್ತಕ್ಕಂಥ ನಿಧಿ ಏನದ, ಆ ನಿಧಿಯನ್ನು ಯಾರಿಗೆ ಕಾಣ್ತದೆ ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ. ಅದಕ್ಕಾಗಿ ಅಂಥ ಗುರು ಏನು ಮಾಡಿದ ಅಂದರೆ ಹಂಗೆ ಮೇಲೆ ನಿಂತು ಅಂಜನಾ ಸಿದ್ಧಿಯಿಂದ ಒಳಗೆ ನಿಧಿ ಆದಂದ. ಆ ಸದ್ಗುರು ಹೊರಗೆ ಜಗತ್ತನ್ನು ನೋಡಿದ ತಕ್ಷಣ ಅನ್ಕಂಡ ಒಳಗೇನದ ಬ್ರಹ್ಮ ಆದಂದವನು. ಒಳಗೇನದ ಬ್ರಹ್ಮನೇ ಆದಲ್ಲ. ಹಾಗಾಗಿ ಅಂಥ ದಾರಿಯನ್ನು ತಪ್ಪಿ ಯಾಕೆ ತಪ್ಪಿದ್ದೀವಿ ಅಂದರೆ ಸರಿಯಾದ ಲಿಪಿ ನೋಡಲಿಲ್ಲ, ಅಂಜನ ಸಿದ್ಧಿ ಇಲ್ಲ. ಇವೆರಡಿಲ್ಲದೆ ಹುಡುಕಕತ್ತೀವಿ ನಾವು. ಹಾಗೆ ಇಲ್ಲಿ ಅವಿದ್ಯೆಯಿಂದ ನಮಗೇನಾಯಿತು ಅಂದರೆ ನಮ್ಮ ಸ್ವರೂಪ ಆನಂದ ಏನದ ಅಪ್ರಾಪ್ಯ ಪ್ರಾಪ್ತಿ ಅನ್ಕೊಂಡಿವಿ ನಾವು. ಅವಿದ್ಯೆಯಿಂದ, ಅಜ್ಞಾನದಿಂದ ಇನ್ನೊಬ್ಬರ ಕಡೆಯಿಂದ ನಾವು ಪಡೆದೀವಿ ಅಂತ ಅನಿಸ್ತದ. ಆದರೆ ವಿಚಾರ ಮಾಡಿ ನೋಡಿದಾಗ ಪ್ರಾಪ್ಯ ಪ್ರಾಪ್ತಿ ನಿನ್ನೆಲ್ಲ ಅದಲ್ಲ, ನೀನೇ ಇದ್ದೆಲ್ಲ. ಹಾಗೆ ಈ ಒಂದು ಅವಿದ್ಯೆ ಅನ್ನುವಂಥದ್ದು ನಮಗೆ ಏನು ಮಾಡಿತು ಅಂದರೆ ಅಪ್ರಾಪ್ಯ ಪ್ರಾಪ್ಯ. ನಮ್ಮಲ್ಲಿ ಇಲ್ಲಪ್ಪ, ಇಲ್ಲಿದ್ದಾದರೂ ಪಡಿಬೇಕು, ಏನಾದರೂ ಮಾಡಿ ಪಡಿಬೇಕು ಅಂತ ಒಬ್ಬನ ಕರ್ಮ ಮಾಡಿ ಪಡಿಲಿಕ್ಕೆ ಹೋದ, ಒಬ್ಬನ ಉಪಾಸನ ಮಾಡಿ ಪಡಿಲಿಕ್ಕೆ ಹೋದ, ಒಬ್ಬನು ಯೋಗ ಮಾಡಿ ಪಡಿಲಿಕ್ಕೆ ಹೋದ, ಒಬ್ಬನು ಯಜ್ಞ ಯಾಗಾದಿಗಳನ್ನು ಮಾಡಿ ಪಡಿಲಿಕ್ಕೆ ಹೋದ, ಮತ್ತೊಬ್ಬ ಪುಣ್ಯವನ್ನು ಮಾಡಿ ಸ್ವರ್ಗದಿಂದ ಪಡಿಲಿಕ್ಕೆ ಹೋದ, ಮತ್ತೊಬ್ಬ ವ್ಯಕ್ತಿ ಎಲ್ಲೆಲ್ಲೋ ಹೋಗಿ ಬಂದರು. ಇಷ್ಟೆಲ್ಲ ದಾರಿ ತಪ್ಪಿಸಿದ್ದು ಯಾವುದು? ಅವಿದ್ಯೆ, ಅಜ್ಞಾನ. ಈಗ ಅದು ದಾರಿ ತಪ್ಪಿಸೋದು ಯಾವುದು ಕಾರಣ ಅದ, ಅದನ್ನು ನಾಶ ಆಗ್ಬೇಕಲ್ಲ. ಈಗ ಅದು ನಾಶ ಆದರೆ ನಾವು ಸರಿ ದಾರಿಗೆ ಹೋಗಕ್ಕೆ ಬರ್ತದ. ಇನ್ನು ಹೋಗಿವೆಲ್ಲ ಹಿಂದಕ್ಕಾದ್ರೆ ಬರಕ್ಕೆ ಬರ್ತದೆ. ಅದು ಯಾವುದರಿಂದ ನಾಶ ಆಗ್ತದ? ವಿದ್ಯೆಯಿಂದ. ಜ್ಞಾನದಿಂದ ನಷ್ಟ ಆಗೋದು. ಹಾಗೆ ಆ ಒಂದು ಬೆಳಕಿನಿಂದ
ನಮ್ಮ ಒಳಗೆ ನಾವು ತಿಳಿದು ನೋಡಿದರೆ ಅದೇ ಅಪರೋಕ್ಷವಾದರೆ ಇದಕ್ಕಿಂತಲೂ ಜಗತ್ತಿನಲ್ಲಿ ಪವಿತ್ರವಾದಂಥ ವಿದ್ಯೆ ಅನ್ನುವಂಥದ್ದು, ಪವಿತ್ರವಾದ ಮಾನವನ ಲಾಭ ಯಾವುದಂತ ಕೇಳಿದ್ರಲ್ಲ, ಈ ಲಾಭಕ್ಕಿಂತ ಮತ್ತೊಂದು ಲಾಭ ಜಗತ್ತಿನಲ್ಲಿ ಇಲ್ಲ. ಜಗತ್ತಿನಲ್ಲಿ ಈ ಲಾಭ ಇಲ್ಲ. ಹಾಗಾಗಿ ನಮ್ಮ ಸ್ವರೂಪ ಆನಂದದಲ್ಲಿ ಇತರ ಅಂದರೆ ಉಳಿದಂಥ 8 ಅಷ್ಟ ಆನಂದಗಳು ತೋರ್ತವಂತ ಬರ್ದಾರ. ವಿಷಯ ಆನಂದ, ವಾಸನಾನಂದ ಅಂತ ಹೇಳಿರಲ್ಲ. ಅವು ಹೇಗೆಂದರೆ ನಮ್ಮ ಸ್ವರೂಪದಲ್ಲಿ ತೋರುವವು. ಹೀಗೆ ಸಮುದ್ರದಲ್ಲಿ ನದಿಗಳು ಅಂತರ್ಗಮಿತವಾದಂತೆ ಎಲ್ಲ ಆನಂದಗಳು ನಮ್ಮ ಸ್ವರೂಪ ಆನಂದದಲ್ಲಿ ಕೂಡ್ಯಾವ ನೋಡು, ಸ್ವರೂಪ ಆನಂದಲ್ಲೇ. ಹಾಗಾಗಿ ಇದನ್ನು ಹೇಗೆ ಅನ್ನುವುದನ್ನು ನಾವು ಹೇಗೆ ತಿಳಿಬೇಕು ಅಂತಂದರೆ, ಶ್ರೀ ಗುರುವೇ ನಿನಗಾರು ಸರಿಯಿಲ್ಲ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮುಖದಿಂದ ತಿಳಿಯಬೇಕು. ಅದನ್ನು ತಿಳ್ಕೋಕೆ ಹೋಗಬೇಕಾಗಿದ್ರೆ ಮೊದಲು ನಿನ್ನಲ್ಲಿ ಇವೆಲ್ಲ ಪ್ರಾಪ್ತಿ ಇರಬೇಕು. ಏನು ಪ್ರಾಪ್ತಿ? ಕಾಶಿಗೆ ಹೋಗಿ ವಿಶ್ವನಾಥನ ನೋಡೋದು ಏನು ಭಾಳ ದೂರ ಇಲ್ಲ. ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನ ಅರ್ಧ ಗಂಟೆ ನೋಡ್ಬೋದು. ಅರ್ಧ ಗಂಟೆಗೆ ನೀನು ನೋಡಿದ್ದಂದ್ರೆ ಒಂದು ದಿನ ಪ್ರವಾಸ ಮಾಡಿ ಅಲ್ಲಿ ಹೋಗಿದ್ದೆ. ಮೊದಲು 12 ತಾಸು 15 ತಾಸು ಹೋದ ಮೇಲೆ ಆವಾಗ 5 ನಿಮಿಷ ದರ್ಶನ ಆಯ್ತು ನನಗೆ. ಹೌದಿಲ್ಲ? ಅದರಂತೆ ಅಂಥ ಆತ್ಮಾನಂದದ ಅನುಭವ ನಿನಗೆ ಆಗಬೇಕಾಗಿದ್ರೆ ಮೊದಲು ವಿವೇಕ ವೈರಾಗ್ಯ ಅವೆಲ್ಲವನ್ನ ದಾಟಿ 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 ಇಲ್ಲಿಗೆ ಬಂದಿರಬೇಕು. ತವಾಗ ದರ್ಶನ ಆಗ್ತದಲ್ಲ, ಏನೋ 10 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಹೀಗೆ ಅಂಥ ವಿವೇಕ ವೈರಾಗ್ಯಾದಿ ಸಾಧನಾ ಚತುರ್ಷಯ ಸಂಪನ್ನ ಭರಿತನಾಗಿ ಮೋಕ್ಷದ ಆಪೇಕ್ಷದ ಏಕೈಕ ಗುರಿಯನ್ನು ಹೊಂದಿ ಅಂಥ ಗುಣಗಳಿಂದ ಕೂಡಿದಂಥ ಶಿಷ್ಯನಾಗಿರಬೇಕು. ಈಗ ಅಂಥ ಶಿಷ್ಯ ಅಂಥ ಗುರುಗಳನ್ನೇ ಶರಣಾಗತನಾಗಬೇಕು. ಮತ್ತೆ ಆದಾಗ ಆ ಗುರುಗಳು ಏನು ಹೇಳ್ತಾರ ಅಂದರೆ, ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಏನದಲ್ಲಪ್ಪ, ಆ ಪರಬ್ರಹ್ಮನಲ್ಲಿ ನಿನಗೇನದ ಶಿವ ಜೀವ ಜಗತ್ತು ಅನ್ನೋ ತೋರ್ತವಲ್ಲ, ಪಾಪ ತೋರ್ತಾವ ನಿನಗೆ. ಹಾಗಾಗಿ ಇದನ್ನು ನಾನು ನಿನಗೆ ಹೇಳ್ತೀನಂದ್ರು ಏನಂತ ಹೇಳ್ತೀನಿ, ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು. ಜಗತ್ತು ಇಲ್ಲ, ನಿನ್ನ ಭಾವದಲ್ಲಿ ತೋರುತ್ತದ, ಬ್ರಹ್ಮನಲ್ಲಿ ಜಗತ್ತಿಲ್ಲ ಅನ್ನುವ ವಿಚಾರವನ್ನು ಶಿಷ್ಯನಿಗೆ ಅಂತಪ್ಪ ಗುರುಗಳು ಬೋಧ ಮಾಡಿ ಎಂಥ ವಿಚಾರವನ್ನೇ ಅನುಭವಕ್ಕೆ ಬರುವಂತೆ ಅನುಭವ ಸಾರ ಗ್ರಂಥದಲ್ಲಿ 8 ಸಂಧಿಗಳ ಪರ್ಯಂತರವಾಗಿ ನಡೆಯುವಂಥ ಗುರು ಶಿಷ್ಯರ ಸಂವಾದ. ಇದು ಮೈತ್ರಾದೇವಿ ಯಜ್ಞವಲ್ಕರ ಸಂಹಾರ ಅಲ್ಲ, ಅಲ್ಲಿ ಶ್ರೀರಾಮ ವಶಿಷ್ಠರ ಪಾರಮಾರ್ಥ ಗೀತೆ ಅಂತ ಸಂವಾದ ಅಲ್ಲ, ಇದು ಗುರು ಶಿಷ್ಯರ ಸಂವಾದ. ಅಂದರೆ ಎಲ್ಲ ಗುರುಗಳು ಎಲ್ಲ ಶಿಷ್ಯರು ಬಂದ್ರಲ್ಲಿದ್ದಾರೆ. ಇಂಥ ಸಂಪ್ರದಾಯ ಶಿಷ್ಯರು ಇಂಥ ಸಂಪ್ರದಾಯದ ಗುರುಗಳಂತ ಹೇಳಿಲ್ಲ, ಗುರು ಶಿಷ್ಯರ ಸಂವಾದ ಅನ್ನುವಂಥ ವಿಚಾರವನ್ನು ಮುಂದೆ ದಿನಗಳಲ್ಲಿ ನಾವು ನೀವು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಗೆ ಪ್ರಾರಂಭ. ಇವತ್ತು ಅನುಭವ ಸಾರ ಗ್ರಂಥ ಪ್ರಾರಂಭ.
ಮುಂದಿನ ವಿಚಾರಗಳನ್ನು ನಂತರ ದಿನಗಳಲ್ಲಿ ನಾವು ನೀವು ಅವಲೋಕನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇಂದಿನ ಅನುಭವ ಸಾರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಕೃತಾರ್ಥರಾಗೋಣ. ಧನ್ಯವಾದಗಳು. ಮಂಗಲ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದಾನಂದ. ಮಂಗಲಮಯವಾದ ಜಡಿಗುರು ಸಂಘದಿಂದಲೇ ಸಕಲ ವೇದದ ಅಂಗಮಯನೆನೆಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಎಲ್ಲೋ ಜನಶಿ ಎಲ್ಲೋ ವಾಸಿಸಿದಿ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲ ಜನಸೆ ಎಲ್ಲಿ ವಾಸಿಸಿದೆ ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲ ದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದಿ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಜನಶಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವಸಲುಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿರದೋ ಘನ ಮಹಿಮಾ ನಿಮಗೆ ಗುಣವಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತಾರತಾರ್ಣಿಪ ನೌಕಾಧೀಶಗೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದಾನಂದ. ಸಂಘ ಶರಣರ ನಿಜದ ಆನಂದ. ಹರವೋ ಚೈತನ್ಯಂ ಶಾಶ್ವತಂ ಶಾಂತಂ ನಿರಂತರಂ ತಾವದಿಂ ಸುತರಾಂ ತಸ್ಮೈ ಶ್ರೀ. ನಾಳೆ ದಿನ ಬೆಳಗ್ಗೆ ಹಾವೇರಿ ಸರ್ಕಾರ ಮತ್ತು ಮಧುವರ ಮಗನ ಮದುವೆ
ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತು ನಾವು ಅನುಕೂಲ ಆದರೆ ನಾಳೆ ಬರೋದು, ಇಲ್ಲಾಂದರೆ ಒಂದು 4-6 ದಿನ ಆ ಮಠದಲ್ಲಿ ಇದ್ದು ಬರಬೇಕಂತ ವಿಚಾರ ಅದ. ಒಂದು ವೇಳೆ ನಾವು ನಾಳೆ ಬರೋದೇ ಇದ್ದರೆ ತಾವು ಇಲ್ಲಿ ಇದ್ದವರು ಈ ಒಂದು ಶಾಸ್ತ್ರವನ್ನು ಮುಂದುವರಿಸಿ ಪ್ರತಿದಿನ ಮಂಗಲ ಕಾರ್ಯವನ್ನು ತಾವೆಲ್ಲ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೈ ಘೋಷ. श्रीमद् जगद्गुरु सिद्धार्थ महाराज की, श्री सद्गुरु शिवपुत्र स्वामी महाराज की, श्री सद्गुरु बसवानंद स्वामी महाराज की, श्री सद्गुरु अभिनवानंद महाराज की, सकल साधु संत महाराज की जय मंगलम जय नमः पार्वती शिव।